ತಿಳಿಯದ ಎಷ್ಟೋ ವಿಷಯಗಳ ಬಗ್ಗೆ ಕುತೂಹಲ ಸಹಜ, ಮಕ್ಕಳಿಗಾದರೂ ದೊಡ್ಡವರಿಗಾದರೂ ಯಾರಿಗಾದರೂ. ಅದರಲ್ಲೂ ದೇವರ ವಿಷಯದಲ್ಲಂತೂ ಕುತೂಹಲ ಎಲ್ಲರಿಗೂ ಇದ್ದಿದ್ದೆ. ಈಗಿನ ಜಂಜಿ ಹುಡುಗರಾದರೂ ನಮ್ಮನ್ನು ತುಂಬ ಗೊಂದಲಕ್ಕೆ ಸಿಲುಕಿಸ್ತಾರೆ. ಒಂದು ಸಾರಿ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಕೇಳ್ದ, ಸರ್, ದೇವರಿಂದ ಮನುಷ್ಯರು ಸೃಷ್ಟಿಯಾಗಿದ್ದು ಅಂತ ನೀವೇ ಹೇಳಿದ್ರಿ, ಎಲ್ಲ ಧರ್ಮ ಗ್ರಂಥಗಳು ಹಾಗೆ ಹೇಳ್ತವೆ. ಸಾಮಾನ್ಯ ತಂದೆ ತಾಯಿಗಳಿಂದ ಹುಟ್ಟಲ್ಪಟ್ಟ ನಾವು ಅವರ ಸ್ವಭಾವವನ್ನು ಹೆಂಗೋ ತಗೊಂಬಂದಿರ್ತೀವಿ ನಮ್ಮ ಅನುವಂಶೀಯತೆ ಪ್ರಕಾರ, ಹೌದಾ? ಹಾಗೆ ನಾವು ದೇವರಿಂದ ಸೃಷ್ಟಿಸಲ್ಪಟ್ಟವರು ಅಂದಮೇಲೆ ದೇವರಿಗೂ ಮತ್ತು ನಮಗೂ ಏನಾದರೂ ಒಂದು ಸಾಮ್ಯತೆ ಇದೆಯಾ ಸಾರ್ ಅಂತ ಕೇಳ್ದ. ತುಂಬ ಗಂಭೀರವಾದ ಪ್ರಶ್ನೆ. ಎಲ್ಲ ಮಕ್ಕಳು ತರಗತಿಯಲ್ಲಿದ್ದರು. ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆಯಲ್ಲ. ಆಗ ನಾನು ನಗ್ತಾ ಹೇಳಿದೆ, ಖಂಡಿತ ಇದೆಯಪ್ಪ, ಖಂಡಿತ ಇದೆ. ಈಗ ನೋಡು, ಮನುಷ್ಯ ಸಮಾಜ ಜೀವಿ. ಯಾವಾಗಲೂ ತನ್ನ ಜೊತೆ ಒಬ್ಬರು ಇರಬೇಕು ಅಂತಾನೆ ಹುಟ್ಟಿದಾಗಲಿಂದ ತಂದೆ ತಾಯಿ, ಬಂಧು ಬಳಗ, ನೆಂಟರು ಇಷ್ಟರು, ಆಮೇಲೆ ಬೆಳೀತಾ ಸ್ನೇಹಿತರು, ಸಮಾಜದ ಎಲ್ಲ ಜನ ಜೊತೆಗಿರ್ತಾರಲ್ಲ ಹೋಗುವವರೆಗೂ, ಅಲ್ವಾ? ಹಾಗೆ ದೇವರು ಕೂಡ ನಮ್ಮನ್ನು ಸೃಷ್ಟಿಸಿದ ಮೇಲೆ ನನಗೂ ಒಬ್ಬರು ಭಕ್ತರು ಇರಬೇಕು ಅಂತ ಇಷ್ಟಪಡ್ತಾನೆ. ನಿನಗೆ ಹೆಂಗೆ ಸ್ನೇಹಿತರು, ತಂದೆ ತಾಯಿಗಳು ಎಲ್ಲರೂ ಇರಬೇಕು ಅಂತ ನೀನು ಇಷ್ಟಪಡ್ತೀಯೋ, ಬಂಧು ಬಳಗ ಎಲ್ಲ, ಹಾಗೆ ದೇವರು ಕೂಡ ತನಗೆ ಭಕ್ತರು ಇರಬೇಕು ಅಂತ ಇಷ್ಟಪಡ್ತಾನೆ. ಇದೇ ದೇವರಿಗೂ ಮತ್ತು ನಮಗೂ ಇರೋ ಸಾಮ್ಯ ಅಂತ ನಕ್ಕೆ ಎಲ್ಲ ಚಪ್ಪಾಳೆ ಹೊಡೆದ್ಬಿಟ್ರು ಅವತ್ತು. ನೀವು ನಮಸ್ತೆ.